ಅದರಿಂದ ಇವತ್ತು ನಮಗೆಲ್ಲರೂ ಕೂಡ ಎಲ್ಲ ನಮ್ಮ ರಾಜಕೀಯ ಪಕ್ಷದ ಮುಖಂಡರುಗಳಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಎಲ್ರಿಗೂ ಕೂಡ ದುಃಖ ಬರುವಂಥ ಸಂಗತಿ ನಿನ್ನೆಯಿಂದಲೂ ಕೂಡ ನಾವೆಲ್ಲರೂ ಕೂಡ ಇದು ಮಾಡಿದ್ವಿ. ನೋಡಿ, ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯ ಸಂಸ್ಕಾರಕ್ಕೆ ವೀರಯ್ಯ ಹಿರೇಮಠ್ ಎಂಬುವರು 5,000 ವಿಭೂತಿ ಗಟ್ಟಿಗಳನ್ನು ತಂದಿದ್ದಾರೆ. ಬಾಗಲಕೋಟೆಯ ವಿಶ್ವ ವಿಭೂತಿ ತಯಾರಿಕಾ ಘಟಕದಿಂದ ಕ್ರಿಯಾ ವಿಭೂತಿ ತರಲಾಗಿದೆ. ಇವರು ಶಿವಕುಮಾರ ಸ್ವಾಮೀಜಿಗೂ ಕೂಡ 10,000 ಕ್ರಿಯಾ ವಿಭೂತಿಯನ್ನು ನೀಡಿದ್ರಂತೆ. ನೋಡಿ, ಆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಇದು ವೀರಯ್ಯ ಹಿರೇಮಠ್ ಅವರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಈಗಾಗಲೇ ಏನು ನಿಗದಿಯಂತೆ ಹರದನಹಳ್ಳಿಯಲ್ಲಿ ನಡೆಯುವಂಥದ್ದು. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನ ಹರದನಹಳ್ಳಿಯ ಈ ಒಂದು ಜಾಗದಲ್ಲಿ ನಡೀಲಿಕ್ಕೆ ಇನ್ನು ನೋಡ್ಬೋದು. ಈಗಾಗಲೇ ಈ ಕಾರಲ್ಲಿ ಸುಮಾರು 5,000 ವಿಭೂತಿಗಳನ್ನು ಬಾಗಲಕೋಟೆಯಿಂದ ಇವರು ತಂದಿರುವಂಥದ್ದು. 5,000 ವಿಭೂತಿಗಳು ಅವರ ಅಂತ್ಯಕ್ರಿಯೆಯಲ್ಲಿ ಏನು ಇವುಗಳನ್ನು ಬಳಸಲಾಗುತ್ತೆ. ಮತ್ತು ಈ ವಿಭೂತಿಯನ್ನು ತಂದಿರುವಂತಹ ವ್ಯಕ್ತಿ ಸುಮಾರು 500 ಕಿಲೋಮೀಟರ್ ದೂರದಿಂದ ಬಂದರೆ. ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಸರ್, ಹೇಳಿ, ನೀವು ಎಷ್ಟು ದೂರದಿಂದ ಬಂದಿದ್ದೀರಾ, ಮತ್ತು ಯಾವ ಊರು, ಮತ್ತು ಯಾಕಾಗಿ ಅಲ್ಲಿಂದ ಇಲ್ಲಿಗೆ ತರಲಿಕ್ಕೆ ಕಾರಣ ಏನು ಅಂತ? ಅದೇ ನಮ್ಮದು ಮೂಲತಃ ಫಸ್ಟ್ ಬಾದಾಮಿ, ಫಸ್ಟ್ ಶಿವ ಮಂದಿರದಲ್ಲಿ ಮಾಡ್ತಾಯಿದ್ದೀವಿ ವಿಭೂತಿ ಕಾಯಕನ, ಬಾದಾಮಿ ತಾಲೂಕು ಹತ್ರ. ಈಗ ಬಾಗಲಕೋಟೆಯಲ್ಲಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದ್ದೀವಿ. ಸ್ವಂತ ನಾವೇ ಗೋಯಿಂದ ಸಗಣಿ ಕಲೆಕ್ಟ್ ಮಾಡಿ ಅದೇ ವಿಭೂತಿನೇ ಮಾಡಿ ಎಲ್ಲ ಮಠಗಳಿಗೆಲ್ಲ ಕೊಡ್ತೀವಿ. ಸಾಮಾನ್ಯವಾಗಿ ಈಗ ವಿಭೂತಿ ಕಾಯಕ ಮಾಡ್ತಾ ಇರೋದು 3ನೇ ತಲೆಮಾರು ವಿಭೂತಿ ಮಾಡ್ತಾ ಇರೋದು. ಅಂಥ ಗಣ್ಯ ವ್ಯಕ್ತಿಗಳಲ್ಲಿ ಮತ್ತು ಸ್ವಾಮೀಜಿಯರಲ್ಲಿ ಅವರ ಅಂತ್ಯಕ್ರಿಯೆಗೆ ಬಳಸುವಂಥ ವಿಭೂತಿನೇ ಕ್ರಿಯಾಗಟ್ಟಿನೇ ಅಂತಾರೆ. ಕ್ರಿಯಾ ವಿಭೂತಿನೇ. ಕ್ರಿಯಾ ಸಮಾಧಿ ಮಾಡ್ಬೇಕಾದ್ರೆ ಕ್ರಿಯಾ ವಿಭೂತಿನೇ ಬೇಕು. ಮಾಮೂಲು ಪೂಜೆಗೆ ಧರಿಸ್ತೀವಲ್ಲ, ಆ ವಿಭೂತಿಗೂ ಮತ್ತು ಕ್ರಿಯಾ ವಿಭೂತಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಮಾಮೂಲಿ ಗಟ್ಟಿ ಅಂದರೆ ಅದು ಕ್ರಿಯೆ ಇರೋಲ್ಲ, ಹಂಗೆ ಸಾದಾ ಇರುತ್ತೆ. ಸಾದಾ ವಿಭೂತಿ ಅಂತೀವಿ ಅದಕ್ಕೆ. ಕ್ರಿಯೆ ಅಂದರೆ ಶುದ್ಧವಾಗಿದ್ದು ಮಡಿಯಿಂದ ಮಾಡಿರೋದು, ಗೋಮೂತ್ರ ಹಾಕಿ ಮಾಡಿದಾಗ ಸ್ವಾಮೀಜಿಯವರು ಅವರು ಲಿಂಗ ಪೂಜೆ ಮಾಡಿ ಅವ್ರ ಮಡಿಯಿಂದ ಮಾಡಿಕೊಟ್ಟಾಗ ಕ್ರಿಯಾ ಭಸ್ಮ ಆಗುತ್ತೆ. 2 ರೀತಿಯಲ್ಲಿ ವಿಧಾನ ಇದೆ ಅದರಲ್ಲಿ. ಸಾದಾ ವಿಭೂತಿಯಿಂದ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಚ್ಕೋಬೋದು. ಕ್ರಿಯಾ ವಿಭೂತಿ ಬೆಳಗ್ಗೆ ಸ್ನಾನ ಆದ ತಕ್ಷಣ ಬೆಳಗ್ಗೆ ಅಷ್ಟೇ ಮುಟ್ಟಬೇಕು. ಈ ಥರ ವಿಧಾನ ವಿಭೂತಿಯಲ್ಲಿ 2 ವಿಧಾನ ಇದೆ ಒಟ್ಟಿನಲ್ಲಿ. ನಮ್ಮ ಮುತ್ತಜ್ಜನ ಕಾಲದಿಂದ ಇದೇ ರೀತಿಯಿಂದ ಮಾಡ್ಕೊಂಬರ್ತಾ ಇದ್ದೀವಿ ಕಾಯಕನ. ಇದು ಮತ್ತೆ ಮುಖ್ಯವಾಗಿ ಎಲ್ಲೇ ಕೊಟ್ಟಿದ್ದೀರಾ ನೀವು ಇಲ್ಲಿಗೆ ಅಲ್ದಲೆ ಹಿಂದೆ? ಪ್ರಮುಖವಾಗಿ ಶಿವಕುಮಾರ ಸ್ವಾಮೀಜಿಯವರು ಸುಮಾರು ಒಂದು 100 ವರ್ಷದಿಂದ ನಂಟು ಅವ್ರಿಗೆ, ನಮ್ಮ ಮಠಕ್ಕೆ ನಮ್ಮ ತಂದೆಯವರಿಗೆಲ್ಲ. ಅವ್ರ ಅಂತ್ಯಕ್ರಿಯೆ ಬಾಗಲಕೋಟೆಯಿಂದ ಅಲ್ಲಿ ವಿಭೂತಿ ಕೊಡ್ತಿದ್ವಿ ಮಠಕ್ಕೆ. ಅವಾಗ ಅವ್ರ ಅಂತ್ಯಕ್ರಿಯೆಗೆ ವಿಭೂತಿ ಕ್ರಿಯಾ ಭಸ್ಮ ಹೇಳಿದ್ರು. ಅವ್ರ ಅಂತ್ಯಕ್ರಿಯೆಗೆ ನಾವು 10,000 ವಿಭೂತಿ ಕೊಟ್ಟಿದ್ದೀವಿ. ಅದನ್ನು 10,000 ವಿಭೂತಿ ಈಗ ತಂದಿರೋದು 5,000 ಇದೆ ಅಷ್ಟೇ. ನಮ್ಮ ಹೆಸರು ವೀರಯ್ಯ ಹಿರೇಮಠ ಅಂತೇಳಿ. ನೋಡ್ಬೋದು, ವೀರಯ್ಯ ಹಿರೇಮಠ್ ಬಾಗಲಕೋಟೆಯಿಂದ ಬಂದಿರುವಂಥದ್ದು. ಸುಮಾರು 5,000 ಕ್ರಿಯಾ ವಿಭೂತಿ, ಅಂದರೆ ಮಾಮೂಲಿ ನಾವು ಧರಿಸುವಂತಹ ವಿಭೂತಿಗೂ ಕ್ರಿಯಾ ವಿಭೂತಿಗೂ ಇರುವಂಥ ವ್ಯತ್ಯಾಸವನ್ನು ಅವರೇ ಹೇಳಿದರು. ಹೀಗಾಗಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಬಾಗಲಕೋಟೆಯಿಂದ ವಿಭೂತಿ ಕೂಡ ತಂದಿದ್ದಾರೆ. ಜೊತೆಗೆ ಏನು ಸಿದ್ಧಗಂಗಾ ಶ್ರೀಗಳು ಕಾಲವಾದಾಗ ಇವರೇ ಕೂಡ ವಿಭೂತಿಯನ್ನು ಅವರಿಗೆ 10,000 ವಿಭೂತಿಗಳನ್ನು ನೀಡಿದರು ಅನ್ನುವಂಥದ್ದು. ಒಟ್ಟಾರೆಯಾಗಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ನಾಡಿನ ಮೂಲೆ ಮೂಲೆಯಿಂದಲೂ ಕೂಡ ಜನರು ಬರ್ತಿದ್ದಾರೆ ಅನ್ನೋಕ್ಕೆ ಈ ಒಂದು ಏನು ಈ ವಿಭೂತಿ ಅಷ್ಟು ದೂರದಿಂದ 500 ಕಿಲೋಮೀಟ್ರಿಂದ ತಗೊಂಬಂದಿದ್ದಾರೆ. ಇದು ಕೂಡ ಒಂದು ನಿದರ್ಶನ. ಸುಮಾರು ಬಾಗಲಕೋಟೆಯಿಂದ ಶ್ರೀ ವಿಶ್ವ ವಿಭೂತಿ ಸದ್ಧರ್ಮ ಸಿಂಹಾಸನ ಅನ್ನುವಂಥ ಇವರ ಏನು ವಿಭೂತಿಯನ್ನು ತಯಾರು ಮಾಡ್ತಾರೆ, ಅಲ್ಲಿಂದ ಇವರು ವಿಭೂತಿಯನ್ನು ತಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಸಾಕಷ್ಟು ಮಂದಿ ಆಗಮಿಸ್ತಾ ಇದ್ದಾರೆ. ಸ್ಥಳೀಯರು, ಬೇರೆ ಬೇರೆ ಊರಿನವರು ಕೂಡ ಆಗಮಿಸ್ತಾ ಇದ್ದಾರೆ. ಬರುವಂಥ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗಿದೆ. ಹರದನಹಳ್ಳಿಯಲ್ಲಿ 25,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಈಗ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರೋದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ.